ಗುಂಡು ಅಜ್ಜಿ ಇಲ್ಲೇ ಇದ್ರಲ್ಲ ಈಗ. ಅಜ್ಜಿ 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 ಎಲ್ಲಿದ್ಯಾ ಅಜ್ಜಿ? ಅಜ್ಜಿ ಅಜ್ಜಿ ಎಲ್ಲೂ ಕಾಣ್ತಿಲ್ವಲ್ಲ. ಯಾವುದಕ್ಕೂ ಪಕ್ಕನ ಮನೆಗೆ ಅಮ್ಮಂಗೆ ಹೇಳ್ತೀನಿ. ಅಮ್ಮ ಅಮ್ಮ ನನ್ನ ಅಜ್ಜಿ ಕಾಣಿಸ್ತಾ ಇಲ್ಲ. ಅಜ್ಜಿ ಎಲ್ಲೂ ಕಾಣ್ತಿಲ್ವಾ? ಇಲ್ಲ ಒಳಗಡೆನೆ ಇದ್ರಲ್ಲ. ಇಲ್ಲ, ನನ್ನ ಮನೆ ಒಳಗಡೆ ಎಲ್ಲ ನೋಡ್ದೆ, ಕಾಣ್ತಿಲ್ಲ. ಹೌದಾ? ಸರಿ ಬಾ ನೋಡೋಣ. ಇಲ್ಲೇ ಮಲಗಿತ್ತು. ಹೌದಾ? ಇರವಾ ಭಾಗ್ಯಮ್ಮ, 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 ಭಾಗ್ಯಮ್ಮ. ಅಜ್ಜಿ ಅಜ್ಜಿ ಪುಟ್ಟ, ನೀನೇನು ಗಾಬರಿ ಆಗ್ಬೇಡ. ಒಂದು ಕೆಲಸ ಮಾಡು, ಅಜ್ಜಿ ಇಲ್ಲೆಲ್ಲ ಹೋಗಿರ್ತಾರೆ. ನೀನು ಈ ಕಡೆ ಹುಡ್ಕೋ, ಆಯ್ತಾ? ನಾನು ಈ ಕಡೆ ನೋಡ್ಕೊಂಡ್ ಬರ್ತೀನಿ. ಅಪ್ಪಿ, ಯೋಗಕ್ಕೂ ಯೋಗ್ಯತೆಗೂ ತುಂಬ ವ್ಯತ್ಯಾಸ ಇದೆ. ನೀನು ಈ ಮನೆಗೆ ಬಂದಿರೋದು ಯೋಗದಿಂದ, ಯೋಗ್ಯತೆಯಿಂದಲ್ಲ. ನೀನಾಗಲೇ ಹೇಳಿದೆಲ್ಲ, ಸ್ಟೇಟಸ್ಸು ಅದು ನಮಗೆ ಸಿಕ್ಕಿರೋದು, ನಾವು ಅದನ್ನು ಗಳಿಸಿದಲ್ಲ. ಅಪೇಕ್ಷಾ, ಯಾಕ್ರಿ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಐ ಮೀನ್, ಒಳ್ಳೆ ಕೋಬರೋ ಥರ ಬುಸ್ ಕೊಡ್ತಾ ಇದ್ದೀರಾ. ಯಾವುದಕ್ಕೂ ನಾನು ಸ್ವಲ್ಪ ದೂರನೇ ಇರ್ತೀನಿ. ಆಮೇಲೆ ನನ್ನ ಮೇಲೆ ಎಲ್ಲಾದರೂ ವಿಷ ಏನಾದರೂ ಸ್ಪ್ರೇ ಮಾಡಿಬಿಟ್ರೆ. ಪಾರ್ಥ, ಪ್ಲೀಸ್, ಇಂಥ ಟೈಮಲ್ಲಿ ತಮಾಷೆ ಮಾಡಬೇಡಿ ನೀವು. ಮೊದಲೇ ಕೋಪ ಬಂದಿದೆ ನನಗೆ. ಓಕೆ ಓಕೆ, ಕೂಲ್ ಡೌನ್. ಏನೋ ಅಪ್ಸೆಟ್ ಆಗಿದ್ದೀರಲ್ಲ ಅಂತ ನನ್ನೊಂದು ಸಿಲಿ ಜೋಕ್ ಹೇಳೋದ್ನಪ್ಪ. ಹೋಗ್ಲಿ ಬಿಡಿ. ಹೌದು, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿರಾ? ಮನೇಲಿ ಏನಾದರೂ ಹೇಳಿದ್ರಾ? ಅಕ್ಕ ಹೇಗೆ ಮಾತಾಡಿದ್ಲು ಗೊತ್ತಾ ನನ್ನ ಹತ್ರ? ಹೌದಾ? ಏನು ಮಾತಾಡಿದ್ರು? ಅದೇ ಮನೆಗೆ ಹೊಸ ಕೆಲಸದವಳು ಬಂದಿರಲ್ಲ, ಅವಳ ಬಗ್ಗೆ. ಅವಳನ್ನ ತೀರಾ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಡಿ, ಅವಳನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರಿ ಅಂತ ಹೇಳಿದ್ರೆ ಅಕ್ಕ ನನಗೆ ಬಾಯ್ಗೆ ಬಂದಂಗೆ ಮಾತಾಡ್ತಾಳೆ, ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳೆ, ಏನೋ ಅವಳೇ ಹೆಚ್ಚು ಅನ್ನೋ ಥರ. ಅಲ್ಲ ಅಪೇಕ್ಷಾ, ಈ ವಿಷಯನೇ ಇವಾಗ ಯಾಕೆ ಎತ್ತಿದ್ರಿ? ಐ ಮೀನ್, ಇದನ್ನೆಲ್ಲ ಯಾಕೆ ಮಾತಾಡಕ್ಕೆ ಹೋದ್ರಿ? ಇದೆಲ್ಲ ನಮಗೆ ಬೇಕಾ? ದಿಸ್ ಇಸ್ ರಿಯಲಿ ಅನ್ವಾಂಟೆಡ್. ನೆನ್ನೆ ರಾತ್ರಿನೇ ನಾನು ನಿಮಗೆ ಹೇಳಿದೆ, ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಮನೇಲಿ ದೊಡ್ಡವರಿದ್ದಾರೆ ಅಂತ. ನೋಡಿ, ಅವ್ರು ಏನೇ ಮಾಡಿದ್ರು ಅದು ಕರೆಕ್ಟಾಗೇ ಇರುತ್ತೆ, ಕೆಟ್ಟದಂತೂ ಆಗಲ್ಲ ಅದರಿಂದ. ಯಾವಾಗಲೂ ಹೀಗೆ ಮಾಡ್ತೀರಾ ನೀವು? ಅವಳು ಏನೇ ಮಾಡಿದ್ರು ಸರಿ ಅನ್ನೋದು. ಅವಳೇನು ದೇವಲೋಕದಿಂದ ಇಳಿದು ಬಂದಿದ್ದಾಳ? ಅವಳೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನನಗೆ ಮಾತ್ರ ಗೊತ್ತು. ಅದಕ್ಕೆ ನನಗಿಷ್ಟೊಂದು ಕೋಪ ಬರುತ್ತೆ. ನೀವು ಒಂದ್ಸತಿ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ನನ್ನ ಸಂಕಟ ಏನು ಅಂತ. ಅಪೇಕ್ಷಾ, ನನ್ಗೆ ಅರ್ಥ ಆಗತ್ತೆ. ಯಾಕೆ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೋತಾ ಇದ್ದೀರಾ? ನೋಡಿ ಅರ್ಥ, ಪ್ಲೀಸ್. ಆ್ಯಕ್ಚುಲಿ ನಿಮ್ಗೆ ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡ್ತಿಲ್ಲ ನೀವು. ನನಗೆ ಸುಮ್ಮನೆ ಕನ್ವಿನ್ಸ್ ಮಾಡ್ತಿದ್ದೀರಾ ಅಷ್ಟೇ.
ನನ್ನ ಅಕ್ಕನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರು ಒಂದೇ ಒಂದು ಮಾತು ನೀವು ಅವಳು ವಿರುದ್ಧವಾಗಿ ಮಾತಾಡ್ತಿದ್ದೀರಾ? ಮಾತಾಡ್ತಾ ಇಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಮೊದಲೆಲ್ಲ ಹೇಗಿದ್ರು ಗೊತ್ತಾ ಪಾರ್ಥ? ಯಾರು ಏನೇ ಹೇಳಿದ್ರು ನನಗೆ ಸಪೋರ್ಟ್ ಮಾಡ್ತಾ ಇದ್ಲು. ಆದ್ರೆ ಈಗ ಆಫ್ಟರ್ ಅವಳು ಕೆಲಸದೊಳಗೋಸ್ಕರ ನನಗೇನೆ ಟಾಂಟ್ ಕೊಡ್ತಾ ಇದ್ದಾಳೆ. ಡೈಲಾಗ್ ಮೇಲೆ ಡೈಲಾಗ್ ಬೇರೆ ಹೊಡಿತಾಳೆ. ಇವೆಲ್ಲ ಎಷ್ಟು ಖುಷಿ ಆಗೋದು. ಆದರೆ ಇವಾಗ ಹಿಂಸೆ ಆಗತ್ತೆ ನನಗೆ. ದಿನ ಬೆಳೆದಾದ್ರೆ ಇವಳು ಮುಖ ನೋಡ್ಬೇಕಲ್ಲ ಅಂತ ನರ್ಕದ ಥರ ಫೀಲ್ ಆಗ್ತಿದೆ ನನಗೆ. ಅಪೇಕ್ಷಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ರಿ. ನೋಡಿ, ಮನೆ ಅಂದಮೇಲೆ ಈ ಥರ ವಿಷಯಗಳೆಲ್ಲ ಬರುತ್ತೆ. ನೋಡಿ, ನೀವು ಅಪ್ಸೆಟ್ ಆಗಬೇಡಿ. ಆಗ್ತಾ ಇರೋದಲ್ಲ, ಅವಳು ಮಾಡ್ತಿರೋದು. ಅವಳು ನನಗೆ ಮೇಲಿಂದ ಮೇಲೆ ಅವಮಾನ ಮಾಡ್ತಿದ್ದಾಳೆ. ಓಕೆ 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 ನೀವು ಹೇಳಿದ್ದೆ ಕರೆಕ್ಟ್. ಈಗ ಪ್ಲೀಸ್ ಸಮಾಧಾನ ಮಾಡಿ. ನೋಡಿ, ನೀವು ಮೈಂಡ್ ಅಪ್ಸೆಟ್ ಮಾಡ್ಕೊಂಡ್ರೆ ನಿಮ್ಮ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ಮುಖ ಎಲ್ಲ ಒಂಥರ ಫುಲ್ಲು ಗಂಟಾಗ್ಬಿಡುತ್ತೆ ಕಣ್ರಿ. ಟೇಕ್ ಇಟ್ ಈಸಿ, ಬಿ ಕೂಲ್. ಏನ್ ಟೇಕ್ ಇಟ್ ಈಸಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನನ್ನು ಮಾತಾಡಿಸ್ಬೇಡಿ ನೀವು. ರಾತ್ರಿ ಎಲ್ಲ ಕ್ವಾಟ್ಲೆ ಕೊಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾಳ ಹೇಗೆ? ಸಿಸ್ಟರ್ ಹತ್ರ ಹೇಗೆ ಮಾತಾಡಲಿ? ಅವಳ ಮೂಡೇ ಗೊತ್ತಾಗ್ತಾ ಇಲ್ವಲ್ಲ. ನೋಡಿದ್ಲು. ಅಯ್ಯೋ ದೇವ್ರೆ, ಮತ್ತೆ ಮುಖ ತಿರ್ಸ್ಕೊಂಡ್ಬಿಟ್ಲೆ. ಏನು ಮಾಡೋದು? ಸಿಸ್ಟರ್, ನನ್ನ ಮೇಲೆ ಕೋಪನಾ? ಕೋಪ ಬರ್ದೇ ಇರತ್ತ? ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಏನೇನೋ ಹೇಳಿ ತಲೆ ಕೆಡಿಸ್ತೀಯ. ಡಸ್ಟ್ಬಿನ್ನಲ್ಲಿ ಕಸ ಹಾಕೋ ಥರ ನೀನೇನೋ ಹೇಳಿ ಹೋಗ್ಬಿಡ್ತೀಯ. ಆಮೇಲೆ ನಾನು ತಲೆ ಕೆಡಿಸ್ಕೋಬೇಕು. ಯಾವಾಗಲೂ ಹೀಗೆ. ಎಲ್ರಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಕೊಡ್ತೀಯ ನೀನು. ಈಗೀಗ ನನಗೆ ಟೆನ್ಷನ್ ಕೊಡದೆ ನೀನು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ. ಈಗೇನು ಹೇಳಕ್ ಬಂದೆ? ಏನಿಲ್ಲ ಬಿಡು. ಬರೋದು ಬಂದಿದ್ಯಾ, ಅದೇನು ಅಂತ ಹೇಳ್ಬಿಟ್ಟು ಹೋಗು. ನನಗೆ ಗೊತ್ತು, ಈಗ ಹೇಳದೆ ಇದ್ರೆ ಸ್ವಲ್ಪ ತಲೆ ಸಿಸ್ಟರ್ ಅಂತ ಬರ್ತೀಯ. ಅದೇನು ಅಂತ ಈಗಲೇ ಹೇಳಿ ಮುಗಿಸು. ಸಿಸ್ಟರ್, ನಾನು ಹೇಳಿದ್ದನ್ನು ಕೇಳಿ ನೀನು ಬೈಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ನನಗೆ ಯಾಕೋ ಎಲ್ಲವೂ ಅಯೋಮಯ ಅಂತ ಅನಿಸುತ್ತೆ ಸಿಸ್ಟರ್. ಇಡೀ ಜಗತ್ತೇ ಶೂನ್ಯ ಅಂತ ಅನಿಸ್ತಾ ಇದೆ. ನಾವು ಮರೆತರು ನಾವು ಮಾಡಿದ ಕರ್ಮ ಇದೆಯಲ್ಲ, ಅದು ನಮ್ಮನ್ನು ಸುಮ್ಮನೆ ಬಿಡಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ ಅಂತ ಅನಿಸುತ್ತೆ. ಒಂಥರ ವೇದಾಂತಿ ಆಗ್ಬಿಟ್ಟಿದ್ದೇನು ಸಿಸ್ಟರ್ ನಾನು. ಎಲ್ಲದರ ಮೇಲೂ ವೈರಾಗ್ಯ ಬಂದ್ಬಿಟ್ಟಿದೆ. ಬ್ರ್ಯಾಕೆಟಲ್ಲಿ ಎಣ್ಣೆ ಒಂದನ್ನು ಬಿಟ್ಟು ಅದ್ರ ಮೇಲೆ ವೈರಾಗ್ಯ ಬರೋದೇ ಇಲ್ಲ ಸಿಸ್ಟರ್. ಯಾಕಣ್ಣ ಏನೇನು ಮಾತಾಡ್ತಾ ಇದೀಯಾ? ಅಲ್ಲ, ಭಯದಲ್ಲಿ ನಿನ್ಗೇನಾದ್ರು ತಲೆ ಕೆಟ್ಟೋಗಿದ್ಯಾ? ಒಳ್ಳೆ ಲೂಸ್ ಥರ ಆಡ್ತಾ ಇದೆಯಲ್ಲ. ಒಂದಕ್ಕೂ ಲಾಜಿಕ್ ಇಲ್ಲ, ಮೀನಿಂಗ್ ಇಲ್ಲ. ಏನಾಗಿದೆ ಅಣ್ಣ? ಯಾಕೆ ಈಗ ಆಡ್ತಾ ಇದೀಯಾ? ಸಿಸ್ಟರ್, ಯಾಕೋ ನಾನು ಎಲ್ಲ ಹೋಪ್ಸನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಕೇಡುಗಾಲ ನನ್ನ ಹತ್ರದಲ್ಲೇ ಇದೆ ಅಂತ ಅನಿಸ್ತಾ ಇದೆ ಸಿಸ್ಟರ್. ನನಗೆ ಯಾವುದ್ರ ಬಗ್ಗೆನೂ ಆಸಕ್ತಿನೇ ಇಲ್ಲ ಅನಿಸ್ತಾ ಇದೆ ಸಿಸ್ಟರ್. ಒಂದ್ಸಗಿ ಎಣ್ಣೆ ಒಂದನ್ನು ಬಿಟ್ಟು ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ನನಗೆ ಯಾರಿದ್ದಾರೆ ಹೇಳು? ಹೆಂಡತಿ ಮಕ್ಕಳ ಇದ್ದಾರೆ. ನೀನು ಒಬ್ಬಳೇ ಇರೋ ತಾನೆ. ನಿನ್ನ ಹತ್ರ ಬಂದ್ರೆ ನೀನು ಬೈದು ಬಿಡ್ತೀಯ. ನಾನು ಯಾರ ಹತ್ರ ಹೋಗ್ಲಿ ಹೇಳು? ಅಣ್ಣ, ಸಾಕು ನಿಲ್ಸು ನಿನ್ನ ಗೋಳಾಟನ. ಈಗ ಎಕ್ಸಾಕ್ಟಾಗಿ ನೀನು ಏನು ಹೇಳಕ್ಕೆ ಬಂದಿದ್ಯೋ ಅದನ್ನು ಹೇಳು. ಆವತ್ತು ನೋಡಿದ್ರೆ ಕನಸು, ನೆನ್ನೆ ನೋಡಿದ್ರೆ ಕಣ್ಣು, ಈಗೇನು? ಅದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಒಂಥರ ಒದ್ದಾಟ, ತಳಮಳ, ಕಾರಣನೇ ಇಲ್ಲದೆ ಕಗ್ಗಲ್ಲಾಗ್ತಿದ್ದೀನಿ ಸಿಸ್ಟರ್. ನಾನು ಕೂತಲ್ಲಿ ಬೆಚ್ಚಿ ಬೀಳ್ತಾ ಇದ್ದೀನಿ ಸಿಸ್ಟರ್. ಈಗ ನನಗೆ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಡೋಕ್ಕೂ ಹೆದರಿಕೆ ಆಗ್ತಾ ಇದೆ ಸಿಸ್ಟರ್. ಬೆಚ್ಚಿ ಬೀಳ್ತೀನಿ. ನೀನು ನನಗೆ ಧೈರ್ಯ ತುಂಬಬೇಕು ಸಿಸ್ಟರ್. ಅಣ್ಣ ಪ್ಲೀಸ್, ನಿಜವಾಗ್ಲೂ ನೀನು ತಲೆ ಕೆಟ್ಟೋಗಿದೆ. ನೀನು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ? ಏನೂ ಆಗಲ್ಲ, ಆರಾಮಾಗಿರು. ನೋಡು, ನೀನು ಈ ರೀತಿ ಹುಚ್ಚಚ್ಚಾಗಾಡಿದ್ರೆ ಗೌತಮ್ಗೆ ಡೌಟ್ ಬರತ್ತೆ. ಅವನು ಕೇಳಿದ್ರೆ ಏನು ಹೇಳ್ತೀಯಾ? ಒಳ್ಳೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಿದ್ದ ಥರ ಆಡ್ತಾ ಇದೆಯಾ. ಅಕಸ್ಮಾತ್ ಬಿದ್ದರೂ ಆಮೇಲೆ ನೋಡ್ಕೊಳ್ಳೋಣ, ಸುಮ್ಮನೆ ಇರು. ಸಾರಿ ಸಿಸ್ಟರ್, ಸಾರಿ ನಿನ್ನ ತಲೆ ತಿಂದಿದ್ದಕ್ಕೆ. ಪರವಾಗಿಲ್ಲ, ಮೊದಲು ನೀನು ಸಮಾಧಾನವಾಗಿರು. ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಇದ್ಬಿಡು. ಆದರೂ ಸಿಸ್ಟರ್, ಬಾಯಿಗೆ ಬಂದಾಗ ಬೈದ್ಬಿಡ್ತೀನಿ ಆಮೇಲೆ. ಅಯ್ಯೋ ಸಿಸ್ಟರ್,
ನನ್ನ ಸಿಸ್ಟರೇ ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಇನ್ನು ನನ್ನ ಭಯನ ಯಾರ ಹತ್ರ ಹೇಳಲಿ? ಅಯ್ಯೋ ದೇವರೇ. ಥ್ಯಾಂಕ್ ಯು. ಅದಕ್ಕೆ ಹಾಂ ಸುಧಾ ಅವರೇ, ಮಾರ್ನಿಂಗ್. ಚೆನ್ನಾಗಾಯ್ತಾ ನಮ್ಮ ನಿದ್ದೆ? ಕೈ ಊರೆಲ್ಲ ಕಡಿಮೆ ಆಯ್ತಾ? ಹಾಂ ಅಣ್ಣ, ಸ್ವಲ್ಪ ಪರವಾಗಿಲ್ಲ, ವಾಸಿ ಆಗ್ತಿದೆ. ಗುಡ್. ರಾತ್ರಿ ಏನೂ ತೊಂದರೆ ಆಗಿಲ್ಲ ಅಲ್ವಾ? ನಿಮ್ಗೆ ತಲೆ ಕೊಡ್ತಿದ್ದ ಹಾಗೆ ಒಳ್ಳೆ ನಿದ್ದೆ ಬಂದ್ಬಿಡ್ತದ್ಗೆ. ಎಚ್ಚರನೇ ಆಗಿಲ್ಲ, ಎಬ್ಬಿಸ್ಬೇಕಿತ್ತಲ್ವ ನೀವು? ಇವತ್ತೊಂದು ದಿನ ಚೆನ್ನಾಗಿ ಮಲಗಲಿ ಅಂತ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ. ಆಮೇಲೆ ಯಾವಾಗಲೂ ಇದ್ದೇ ಇರುತ್ತಲ್ಲ, ದಿನ ಬೆಳಗಾದ್ರೆ ಕೆಲಸ ಅಂತ. ಇವತ್ತು ನೀವು ಯಾವ ಕೆಲಸನೂ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ. ಅದು ಹೆಂಗದ್ಗೆ ಆರಾಮಾಗಿರೋದು? ನಾನಿಲ್ಲಿ ಆರಾಮಾಗಿದ್ರೆ ಮಗಳನ್ನ ಅಮ್ಮನ ಯಾರು ನೋಡ್ಕೋತಾರೆ? ನೀವು ಪಕ್ಕದ ಮನೆಯವ್ರು ಕಾಲ್ ಮಾಡಿದ್ರಲ್ಲ, ಅವ್ರು ನೋಡ್ಕೊಳ್ತಾರಲ್ವಾ? ಹೌದು, ನೋಡ್ಕೋತಾರೆ. ತುಂಬಾ ಸತಿ ನನ್ನ ಮಗಳು ಅವ್ರ ಮನೇಲಿ ಉಳ್ಕೊಂಡಿರೋದು ಇದೆ. ಆದ್ರೂ 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 ಆದರೂ ನಮ್ಮ ಕೈಲಿ ಹೇಗೆ ಸೇವೆ ಮಾಡಿಸ್ಕೊಳ್ಳೋದು ಅಂತನಾ? ಅಲ್ಲ ಅಣ್ಣ, ನನಗೊಂಥರ ಮುಜುಗರ ಆಗುತ್ತೆ. ನಾನು ನಿನ್ನೆನೇ ಹೇಳಿದ್ದೀನಿ ಹಾಗೆಲ್ಲ ಏನು ಅನ್ಕೋಬೇಡ ಅಂತ. ಆರಾಮಾಗಿರೋ. ಭೂಮಿಕಾ, ನಾನು ಆಫೀಸ್ಗೆ ಹೋಗಿದ್ದು ಬರ್ತೀನಿ. ಓಕೆ, ಬಾಯ್. ಬಾಯ್. ಎಲ್ಲೋದ್ಲಪ್ಪ ಈ ಭಾಗ್ಯಮ್ಮ? ಏನಪ್ಪ ಭಾಗ್ಯಮ್ಮನ ಏನಾರು ನೋಡಿದ್ರ ಈ ಕಡೆ? ಇಲ್ಲಮ್ಮ, ನಾನು ನೋಡ್ಲಿಲ್ಲ. ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ ನೋಡಿದ್ರ? ಏನಮ್ಮ, ನಮ್ಮ ಭಾಗ್ಯಮ್ಮನ ಏನಾರು ನೋಡಿದ್ಯಾ? ನೋಡಿಲ್ವಾ? ಎಲ್ಲೋ ಹೋಗ್ಬಿಟ್ಟಾಳವ. ನನ್ನ ಆಂಟಿಗೆ ಫೋನ್ ಮಾಡಿ ನನ್ನ ಮಗಳೇನು ಮಾಡ್ತಾಳೆ ಕೇಳ್ಕೊತೀನಿ. ಹಾಂ, ನಾನು ಹೆಲ್ಪ್ ಮಾಡ್ತೀನಿ, ಕೊಡಿ. ರತ್ನಕ್ಕ, ನಮ್ಮ ಭಾಗ್ಯಮ್ಮನ ಏನಾರು ನೋಡಿದ್ಯಾ? ಇಲ್ಲ ಅಕ್ಕ, ನಾನು ನೋಡ್ಲಿಲ್ಲ. ಅಯ್ಯೋ, ಎಲ್ಲ ಹೋಗ್ಬಿಟ್ಟಾಳ ಕಣವ, ಕಾಣಿಸ್ತಾನೆ ಇಲ್ಲ. ಹಲೋ ಆಂಟಿ, ನಾನು ಮಾತಾಡ್ತಿರೋದು ಸುಧಾ. ಹಾಂ ಹೇಳಮ್ಮ. ಆಂಟಿ, ಪುಟ್ಟಿ ಅಮ್ಮ ಆರಾಮಾಗಿದ್ದಾರಲ್ಲ? ಆರಾಮಾಗಿದ್ದಾರವ. ನೀನು ಯಾವಾಗ ಬರ್ತೀಯಾ? ನಾನು ಕೆಲಸ ಮುಗಿಸ್ಕೊಂಡು ಸಂಜೆ ಬಂದ್ಬಿಡ್ತೀನಿ. ಹೌದೇನಮ್ಮ? ಹಾಂ ಸರಿ ಸರಿ, ನಾನು ಇಲ್ಲೆಲ್ಲ ನೋಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ. ಸರಿ ಆಂಟಿ, ಪುಟ್ಟಿನ ಕೇಳಿದೆ ಅಂತ ಹೇಳಿ. ಸರಿಮ್ಮ, ಹುಷಾರು. ಸರಿ ಆಂಟಿ. ಸದ್ಯ ಅವಳು ಬರೋಕೆ ಇನ್ನೂ ಟೈಮ್ ಐತೆ. ಅಷ್ಟರಲ್ಲಿ ಭಾಗ್ಯಮ್ಮನ ಹೆಂಗಾರು ಹುಡುಕ್ಬಿಡ್ಬೇಕು. ಭಗವಂತ, ಆದಷ್ಟು ಬೇಗ ನನ್ನ ತಾಯಿ ತಂಗಿ ಸಿಗೋ ಹಾಗೆ ಮಾಡಪ್ಪ. ಅಲ್ಲ, ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ? ಹಿಂಗೂ ಆಗದೆ ಹಂಗೂ ಆಗದೆ ಹೆಂಗಂಗ ಆಗ್ಬಿಟ್ರೆ ಹೆಂಗೆ? ಅಯ್ಯೋ ದೇವ್ರೆ. ಅವ ಏನು ಒಬ್ಬರೇ ಮಾತಾಡ್ಕೊಂಡು ಏನೇನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನಾಯ್ತು? ಅದು ಗೌತಮ್, ವಯಸ್ಸಾಯ್ತಲ್ಲ, ಇನ್ನು ಸಲದ ಯೋಚನೆಗಳೆಲ್ಲ ಬರುತ್ತೆ. ಒಂದಕ್ಕೂ ತಲೆ ಎಲ್ಲ ಬುಡ ಇರಲ್ಲ. ಅದನ್ನು ಹೇಳಿ ಸುಖ ಇಲ್ಲ ಬಿಡು. ಪರವಾಗಿಲ್ಲ, ಹೇಳ್ಕೊಳ್ಳಿ. ಏನೋ ಗಾಳಿಲೇ ಲೆಕ್ಕ ಹಾಕ್ತಾ ಇದ್ರಿ. ಇಂಥದ್ದಂತ ಹೇಳೋಕ್ಕಾಗಲ್ಲ ಗೌತಮ್. ಏನೇನೋ ಯೋಚನೆಗಳು ಬಂದು ಹೋಗುತ್ತೆ. ಈ ಹಳೆ ನೆನಪು, ಹೊಸ ಹಾಳುವಂಡ ಎರಡು ಮಿಕ್ಸ್ ಆಗಿ ಈ ತಲೆ ಅನ್ನೋದಿದೆಯಲ್ಲ, ಹಳೆ ಗುದಿರಿ ಅಂಗಡಿದರ ಆಗೋಗಿದೆ. ಮಾಡಕ್ ಬೇರೆ ಕೆಲಸ ಇಲ್ವಲ್ಲ, ಹಂಗಾಗಿ ಬೇಡಾದ ಯೋಚನೆಗಳು ಬೇಡ ಬೇಡ ಅಂದ್ರೂ ದಾಳಿ ಇಡ್ತವೆ, ದಾಳಿ. ಸರಿ ಬಿಡಿ, ಈಗ ಹೇಗಿದ್ರು ರೆಡಿ ಆಗಿದ್ರಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ ಹೋಗೋಣ. ಆಫೀಸಿಗೆ ಬರ್ಬೋದಿತ್ತು, ಆದ್ರೆ ಭಯನಾ? ಅದು ಗೇಟಿಂದ ಒಂದು ಹೆಜ್ಜೆ ಆ ಕಡೆ ಇಡೋಕ್ಕೂ ಭಯ ಕಣ. ಏನೋ ತಳಮಳ, ಒಂದು ಅವ್ಯಕ್ತ ಸಂಕಟ. ಈ ಬದುಕು ನೀರ ಮೇಲಿನ ಗುಳ್ಳೆ ಅಂತಾರಲ್ಲ,
ಎಲ್ಲಿ ಟಪ್ ಅಂತ ಬಿಡುತ್ತೋ ಅಂತ ಹೆದರಿಕೆ ಕಣೋ. ಆ ಥರ ಈ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಆ ಥರದ ವೈರಾಗ್ಯನ ಆವರಿಸ್ಕೊಂಡ್ಬಿಟ್ಟಿದೆ ಕಣೋ. ಯಾಕೆ ಮಾವ ಹೀಗೆಲ್ಲ ಮಾತಾಡ್ತೀರಿ? ಕಾಲದ ಮಹಿಮೆ. ಗೌತಮ್, ನಿಂಗೊಂದು ವಿಷಯ ಗೊತ್ತಾ? ಈ ಕಾಲ ಸರಿ ಇದ್ರೆ ಎಲ್ಲರೂ ಕಾಲರ್ ಮೇಲ್ ಮಾಡ್ಕೊಂಡು ತಿರ್ಗಾಡ್ತಿರ್ತಾರೆ. ಕಾಲ ಒಂದ್ಸರ್ತಿ ಕೈ ಕೊಡ್ತು ಅಂತ ಇಟ್ಕೋ, ಕಾಲರ ಬಂದವ್ರ ಥರ ಆಗ್ಬಿಡ್ತಾರೆ. ಗೌತಮ್, ಸದ್ಯ ಮನೇಲಿ ಆಗ್ತಿರೋ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಗೇಟಿಂದ ಆಚೆ ಒಂದು ಹೆಜ್ಜೆ ಇಡೋಕ್ಕೂ ಹೆದರಿಕೆ ಆಗುತ್ತೆ ಕಣೋ. ಯಾರು ಯಾವ ಬಾಂಬನ್ನು ಕೈಲಿಡ್ಕೊಂಡು ನಮಗೋಸ್ಕರ ಹಾಕಕ್ಕೆ ಕಾಯ್ತಾ ಇದ್ದಾರೋ, ಅಥವಾ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನಮ್ಮ ಮೇಲೆ ಹೊಂಚಾಗ್ತಿದ್ದಾರೋ ಅಂತ ಭಯ ಕಾಡ್ತಿದೆ ಕಣಪ್ಪ. ಗೌತಮ್, ಬೇರೆ ಯಾರೋ ಬಂದು ಶೂಟ್ ಮಾಡಬೇಕಾಗಿಲ್ಲ ಗೌತಮ್. ಅದು ಈ ಶೂಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ನನ್ನ BP ಶೂಟ್ ಔಟ್ ಆಗಿರುತ್ತೆ. ಹಾಗೆಲ್ಲ ಮಾತಾಡಬೇಡಿ, ಆ ಥರದ್ದೆಲ್ಲ ಏನೂ ಆಗಲ್ಲ. ಹೀಗೆ ಭಯ ಪಟ್ಕೊಂಡಿದ್ರೆ ಕಡೆ ತನಕ ಮನೇಲೆ ಕೂತಿರ್ಬೇಕಾಗುತ್ತೆ. ಹೌದಲ್ಲ? ಹೌದಲ್ಲ, ಕರೆಕ್ಟಾಗಿ ಹೇಳಿದಾಗ. ಈ ಇಲಿಯಾಗಿ 100 ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ 60 ವರ್ಷ ಬದುಕೋದೇ ಒಳ್ಳೇದು. ನೀನ್ ನನ್ನ ಜೊತೆಗಿದ್ದೀಯ ಅಂದ್ರೆ ನಂಗೆ ತುಂಬಾ ಧೈರ್ಯ ಕಣಪ್ಪ. ನೋಡಿ, ನಿಮಗೆ ಹುಷಾರಿಲ್ಲ ಅಂದ್ರೆ ಬರಬೇಕಾಗಿಲ್ಲ, ಇಲ್ಲೇ ಇರಿ. ನಾನು ಫೋರ್ಸ್ ಮಾಡ್ತಾ ಇದ್ದೀನಿ ಅಂತ ಬರಬೇಡಿ. ಹಂಗೇನಿಲ್ಲ, ಆಫೀಸಿನ ವಾತಾವರಣ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲೇ ಇದ್ರೆ ತೊಂದರೆ ಕೊಡು. ಸರಿ, ನಡಿ ಹೋಗೋಣ. ನಡೀರಿ. ಜೈ, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬೇಬಿ. ನೀನು ಮೀಟ್ ಮಾಡೋದಕ್ಕೆ ನಾನು ಎಷ್ಟು ಸರ್ಕಸ್ ಮಾಡ್ಬೇಕು ಗೊತ್ತಾ? ಮನೇಲಿ ಎಷ್ಟೊಂದು ಚೆಕ್ ಪೋಸ್ಟ್ಗಳನ್ನ ದಾಟಬೇಕು ಗೊತ್ತಾ? ನಾನು ಹೆಂಡತಿ, ಅಣ್ಣ, ಮನೆಯವರು ಎಲ್ಲ ಚೆಕ್ ಪೋಸ್ಟ್ಗಳನ್ನ ದಾಟಿ ನೀನು ಮೀಟ್ ಮಾಡೋಕ್ಕೆ ಬರಬೇಕು. ಸಾಲದಕ್ಕೆ ಸುಳ್ಳು ಹೇಳಬೇಕು. ಪ್ರತಿ ಸಲ ಹೊಸ ಹೊಸ ಸುಳ್ಳುಗಳನ್ನ ಹುಡುಕ್ಬೇಕು ನಾನು. ಆ್ಯಂಡ್ ಆ ಸುಳ್ಳನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು, ಆ್ಯಂಡ್ ಈ ಎಲ್ಲ ಸುಳ್ಳುಗಳನ್ನ ಮುಚ್ಚಾಕೊಂಡು ಹೋಗೋದಕ್ಕೆ ಮತ್ತೊಂದು ಸುಳ್ಳು. ಈ ಎಲ್ಲ ಸುಳ್ಳುಗಳು ಸೇರಿ ಒಂದಿನ ಎಲ್ಲಿ ತಗ್ಲಾಕೊಂಡ್ಬಿಡ್ತೀನೋ ಅಂತ ಭಯ ಸ್ಟಾರ್ಟ್ ಆಗಿದೆ ನನಗೆ. ಎಷ್ಟು ಅಂತ ಸುಳ್ಳು ಹೇಳಿ ಬೇಬಿ, ನಾನು ಎಷ್ಟು ಅಂತ ಡ್ರಾಮಾ ಮಾಡಲಿ? ಬೇಬಿ, ನಿನ್ನನ್ನು ಮೀಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಆಫೀಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬನ್ನಿ. ಅವಾಗ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈವ್ನಿಂಗ್ ವಾಪಸ್ ಹೋದ್ರೆ ಆಯಿತು. ಈವ್ನಿಂಗ್ ವಾಪಸ್ ಹೋದ್ರೆ ಆಯಿತು. ಈವ್ನಿಂಗ್ ವಾಪಸ್ ಮನೆಗೆ ಹೋಗೋಷ್ಟೊತ್ತಿಗೆ ಅಣ್ಣ ನಾನು ಇರೋ ಜಾಗಕ್ಕೆ ಹುಡ್ಕೊಂಬಂದು ಶೂಟ್ ಮಾಡ್ತಾ. ಬೇಬಿ, ಎಷ್ಟು ಈಸಿಯಾಗಿ ಮಾತಾಡ್ತೀಯ ನೀನು. ಆ್ಯಂಡ್ ಈ ವಿಚಾರ ಮನೇಲಿ ಗೊತ್ತಾದರೆ ಮಲ್ಲಿ ಬಾಯಿ ಬಡ್ಕೋತಾಳೆ. ಬಾಯಿ ಬಡ್ಕೊಂಡ್ರೆ ಮನೆಯವರೆಲ್ಲ ನನ್ನ ಮೇಲೆ ಮುಗಿ ಬೀಳ್ತಾರೆ. ಸಿಂಪತಿ ಓಟು ಮಲ್ಲಿ. ಆ್ಯಂಡ್ ನನಗೆ ವಿಲನ್ ಅನ್ನೋ ಟೈಟಲ್ಲು ಪರ್ಮನೆಂಟಾಗಿ ಫಿಕ್ಸ್ ಆಗ್ಬಿಡುತ್ತೆ. ಪ್ಲೀಸ್ ಬೇಬಿ, ಜಾಸ್ತಿ ಕನ್ಸು ಕಾಣೋದಕ್ಕೆ ಹೋಗ್ಬೇಡ. ನಮಗಿರೋ ಲಿಮಿಟೇಷನ್ಸ್ನ ದಯವಿಟ್ಟು ಅರ್ಥ ಮಾಡ್ಕೋ. ಇನ್ನೊಂದು ಸ್ವಲ್ಪ ದಿನ ತಡ್ಕೋಬೇಕು, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಟ್ರಸ್ಟ್ ಮೀ, ನಾವಿಬ್ಬರು ಒಂದಾಗೋ ದಿನ ಬಂದೇ ಬರುತ್ತೆ ಗೊತ್ತು. ಬಟ್ ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ಮೀಟ್ ಮಾಡ್ದದು, ಅದು ನಂಗೆ ತುಂಬ ಹರ್ಟ್ ಆಗ್ತಾ ಇರೋದು. ನಾವು ಗಂಡ ಹೆಂಡತಿ ಥರ ಇರೋದು ಯಾವಾಗ? ನಾವು ಕೊನೆವರೆಗೂ ಹೀಗೆ ಇದ್ಬಿಡ್ತೀವಿ ಅಂತ ಟೆನ್ಷನ್ ಶುರುವಾಗಿದೆ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಈ ಥರ ಥಾಟ್ಸ್ ಎಲ್ಲ ಬಂದರೆ ಹೋಗೋದೇ ಇಲ್ಲ ಜೈ. ಬೇಬಿ, ನಿನಗೆ ಅನ್ನಿಸ್ತಾ ಇರೋದು ಸೇಮ್ ಟು ಸೇಮ್ ನನಗೂ ಅನ್ನಿಸ್ತದೆ. ಬಟ್ ನಾನು ಅದನ್ನು ಬಾಯ್ಬಿಟ್ಟು ಹೇಳ್ಕೊತಾ ಇಲ್ಲ ಅಷ್ಟೇ. ಯಾಕಂದರೆ ಹೇಳ್ಕೊಂಡ್ರೆ ನೀನು ವೀಕ್ ಆಗ್ತೀಯಾ ಅಂತ. ಬೇಬಿ, ನಾನು ನಮ್ಮ ವಿಚಾರನ ಇಷ್ಟು ಬೇಗ ಮನೇಲಿ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಮನೇಲಿ ಹೇಳಿದ್ರೆ ಎಲ್ಲಿ ಏನಾಗುತ್ತೋ, ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಭಯ ಕಾಡ್ತಿದೆ ನನಗೆ. ಅದಕ್ಕೆ ಸೈಲೆಂಟ್ ಆಗಿದ್ದೀನಿ ಅಷ್ಟೇ. ಬಟ್ ಹಾಗಂತ ಏನು ಮಾಡಿದ್ರೆ ಸೈಲೆಂಟ್ ಆಗಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ಬರೀ ನನ್ನ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಮೈ ಟೈಮ್. ಅವಸರಪಟ್ಟು ಎಡವಟ್ ಮಾಡ್ಕೊಂಡ್ರೆ ಲಾಸ್ ಆಗೋದು ನಮಗೆ ಅಲ್ವಾ ಬೇಬಿ? ಬೇಬಿ, ಕೈಗೆ ಬಂದಿತ್ತು ಬಾಯಿಗೆ ಬರೋದು ಅನ್ನೋ ಮಾಡ್ಕೊಡೋದು ಬೇಡ. ಆಮೇಲೆ ನಾವು ಇಷ್ಟು ದಿನ ಪ್ರೀತಿಸಿದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಡೋಂಟ್ ವರಿ ಬೇಬಿ, ಈ ಜೇಡಿ ಇದಂತಾನೆ ಏನೋ ಒಂದು ಮಾಡ್ತೇನೆ. ಚಿಲ್ಲಾಗಿರು. ಜ್ಯೂಸ್ ಆರ್ಡರ್ ಮಾಡಲಾ? ಏನು ಗೊತ್ತಾ ಸುಧಾ ಅವರೇ, ನಾನು ಫಸ್ಟ್ ಟೈಮ್ ಈಗ ಮನೆಗೆ ಬಂದಾಗ ನನಗೂ ಸೇಮ್ ನಿಮ್ಮ ಥರನೇ ಆಗ್ತಿತ್ತು. ಯಾರ ಮನೆ ಅಂತ ಮನೆ ನೋಡಿ ನಾನು ಕಂಗಾಲಾಗ್ಬಿಟ್ಟಿದ್ದೆ. ದಾರಿ ತಪ್ಪಿ ಬೇರೆ ಯಾವುದೋ ಗ್ರಹಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೋತಿದ್ದೆ. ನಿಜವಾಗ್ಲೂ ನಂಗೆ ತುಂಬಾ ಮುಜುಗರ ಆಗ್ತಿತ್ತು. ಓಡಾಡೋದಕ್ಕೆ ಮುಜುಗರ, ಯಾರ ಹತ್ರ ಆದರೂ ಮಾತಾಡೋದಕ್ಕೆ ಮುಜುಗರ. ಊಟ ತಿಂಡಿ ಕೂತಾಗ ಊಟ ಗಂಟ್ಲಿಂದ ಕೆಳಗೆ ಇಳಿತಾನೆ ಇರಲಿಲ್ಲ. ಯಾಕಪ್ಪ ಮದುವೆ ಆಯಿತು ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಆದರೆ ಸ್ವಲ್ಪ ದಿನ ಅಷ್ಟೆ, ಆಮೇಲೆಲ್ಲ ಸರಿ ಹೋಯ್ತು. ಇನ್ಫ್ಯಾಕ್ಟ್ ನನ್ನನ್ನು ಆ ಮುಜುಗರದಿಂದ ಆಚೆ ಕರ್ಕೊಂಡು ಬಂದಿದ್ದು ಗೌತಮ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರನ್ನ ಗಂಡನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನೀವು ತುಂಬಾ ಒಳ್ಳೆಯವ್ರತ್ಗೆ. ನಿಮ್ಮನ್ನು ಪಡೆಯೋದಕ್ಕೆ ಅಣ್ಣನೂ ತುಂಬ ಪುಣ್ಯ ಮಾಡಿದ್ರು. ಆ ಥರ ಎಲ್ಲ ಏನೂ ಇಲ್ಲ. ದೇವ್ರ ದಯದಿಂದ ನಾವು ಚೆನ್ನಾಗಿದ್ದೀವಿ. ಯಾರು ಕೆಟ್ಟ ಕಣ್ಣು ಬೀಳದೇ ಇದ್ರೆ ಅಷ್ಟೇ ಸಾಕು. ಮತ್ತೆ
ಇರಿ ನಾನು ನಿಮ್ಗೆ ತಿಂಡಿ ತರ್ತೀನಿ. ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ. ನಿಮ್ಗೆ ಯಾಕೆ ತೊಂದರೆ? ನೀವು ಕೂತಿರಿ, ನಾನು ಹೋಗಿ ತರ್ತೀನಿ. ಬೆಳಗಿಂದ ಕೂತ್ಕೊಂಡೇ ಇದ್ದೀನಿ ಅತ್ಗೆ, ಸ್ವಲ್ಪ ಓಡಾಡಿದ್ರೆ ಮೈ ಸಡಿಲ ಆಗುತ್ತೆ. ಸರಿ ಬನ್ನಿ. ಅಯ್ಯೋ ದೇವ್ರೆ, ಗೌತಮ್ ನೋಡ್ಬಿಟ್ರೆ ಏನಪ್ಪ ಮಾಡೋದೀಗ? ದೇವ್ರೆ